ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಶ್ರುತಿ ಆಚಾರಿ. ಇವತ್ತು ನಾವು 6ನೇ ತರಗತಿಯ ಏನು ಪೂರಕ ಪಾಠ ಇದೆ ಅದರಲ್ಲಿ ಹುಚ್ಚು ಹುರುಳು ಪಾಠವನ್ನು ನೋಡ್ತಾ ಇದ್ದೀವಿ. ಕವಿ ಪರಿಚಯವನ್ನು ಫಸ್ಟ್ ತಿಳ್ಕೊಳ್ಳೋಣ. ಕವಿ ಬೀಚಿ ಕಾವ್ಯನಾಮದಿಂದ ಮನೆ ಮಾತಾಗಿರುವ ರಾಯಸಂ ಭೀಮಸೇನ ರಾವ್ ರವರು 1913ರಲ್ಲಿ ಹರಪನಹಳ್ಳಿಯಲ್ಲಿ ಜನಿಸಿದರು. ಹಾಸ್ಯ ಕವಿಯಾಗಿ ಪ್ರಸಿದ್ಧರಾಗಿರುವ ಇವರು ನಿರ್ಭಯಾಗ್ರಫಿ, ತಿಮ್ಮನ ತೊಲೆ, ತಿಮ್ಮ ರಸಾಯನ ಮುಂತಾದ ಹಾಸ್ಯ ಕೃತಿಗಳನ್ನು ರಚಿಸಿದ್ದಾರೆ. ಇದು ಇವರ ಕೃತಿ ಪರಿಚಯ, ಕವಿಯ ಪರಿಚಯ. ಹುಚ್ಚು ಹುರುಳು, ಬೀಚಿಯವರ ಹುಚ್ಚು ಹುರುಳು ನಗೆ ಬರಹದಿಂದ ಈ ಹುಚ್ಚು ಹುರುಳನ್ನು ಆಯ್ಕೆ ಮಾಡಲಾಗಿದೆ. ಕರ್ನಾಟಕದಲ್ಲೊಂದು ದೂರು, ದಿನಾಂಕ ದಸರೆಯ ಮುಂದೊಂದು, ಅಂದರೆ ದಸರಾದ ಹಬ್ಬದ ದಿನ ಮುಂದೆ ದಿನ, ಒಂದಿನ ಮುಂದೆ. ಮಾನ್ಯರೇ, ಅನಂತ ಪ್ರಣಾಮಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮೂರಲ್ಲಿ ಮುಂಬರುವ ದಸರೆಯಲ್ಲಿ ನಾಡ ಹಬ್ಬದ ಕಾರ್ಯಕ್ರಮವನ್ನು ನಡೆಸಬೇಕೆಂದು ನಿರ್ಧರಿಸಿದ್ದೇವೆ. ಅಂದರೆ ದಸರಾ ಹಬ್ಬವನ್ನು ಪ್ರತಿ ವರ್ಷ ಹೇಗೆ ನಡೆಸ್ತೀವಿ ಈ ವರ್ಷವೂ ಹಾಗೆ ನಡೆಸಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ತಮ್ಮಂತಹ ಸುಪ್ರಸಿದ್ಧ ಸಾಹಿತಿಗಳು ಸಹಕರಿಸಿ ಸಹಾಯ ಮಾಡದಿದ್ದಲ್ಲಿ ನಮ್ಮ ನಿರ್ಧಾರವು ಫಲಕಾರಿಯಾಗಲು ಸಾಧ್ಯವೇ ಇಲ್ಲ. ಅಂದರೆ ನಿಮ್ಮಂತಹ ಸುಪ್ರಸಿದ್ಧ ಅಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳಿರ್ತಾರಲ್ವ, ಅವ್ರ ಹತ್ರ ಹೋಗಿ ನೀವು ನಮಗೆ ಸಹಾಯ ಮಾಡಬೇಕು. ಸಹಾಯ ಮಾಡೋಕ್ಕಾಗಲಿಲ್ಲ ಅಂದರೆ ಈ ನಿರ್ಧಾರ ಫಲಕಾರಿಯಾಗಿ ನಾವು ಅಂದುಕೊಂಡ ಹಾಗೆ ನಡೆಯೋದಿಲ್ಲ ಕಾರ್ಯಕ್ರಮ. ತಾವು ಕೃಪೆ ಮಾಡಿ ನಮ್ಮ ಈ ಕರೆಗೆ ಒಗ್ಗೊಟ್ಟು ಬಂದು ಭಾಗವಹಿಸಿ ಇಲ್ಲಿಯ ಪುರಜನರಿಗೆ ತಮ್ಮ ಭಾಷಣವನ್ನು ಜ್ಞಾನಾಮೃತ ಪಾನ ಮಾಡಿಸುವೆನೆಂದು ನಂಬುತ್ತೇವೆ. ನೀವು ಕೃಪೆ ಮಾಡಿ ನೀವು ಆಶೀರ್ವಾದದಿಂದ ಬಂದು ನಾವು ಕರೀತಾ ಇದ್ದೀವಲ್ಲ, ಅದಕ್ಕೆ ಬಂದು ಭಾಗವಹಿಸಿ ನಿಮ್ಮ ಭಾಷಣದಿಂದ ಜ್ಞಾನಾಮೃತವನ್ನು, ನಿಮ್ಮ ಜ್ಞಾನವನ್ನು ನಮಗೂ ಸ್ವಲ್ಪ ಹಂಚಬೇಕು ಅಂತ ಕೇಳ್ಕೊಳ್ತೀವಿ. ತಮಗೆ ಅನುಕೂಲವಾಗುವ ದಿನವನ್ನು ತಮ್ಮ ಭಾಷಣದ ವಿಷಯವನ್ನು ಆದಷ್ಟು ಜಾಗ್ರತೆ ತಿಳಿಸಿದರೆ ಆಮಂತ್ರಣ ಪತ್ರಿಕೆಯಲ್ಲಿ ಪ್ರಕಟಿಸಲು ಅನುಕೂಲವಾಗುತ್ತದೆ. ಆದರೆ ನಿಮಗೆ ಅನುಕೂಲವಾದ ದಿನವನ್ನು ನೀವು ಹೇಳಿದ್ರೆ ನಾವು ಆ ಭಾಷಣ ವಿಷಯವನ್ನು ಆಮಂತ್ರಣ ಪತ್ರಿಕೆಯಲ್ಲಿ ನಾವು ಹಾಕ್ತೀವಿ ಅಂತ ಇದು ಉತ್ತರವನ್ನು ಬರೆದಿದ್ದಾರೆ. ನಿಮ್ಮ ಉತ್ತರದ ಹಾದಿಯನ್ನು ಕಾಯುತ್ತಿದ್ದೇವೆ. ಇತಿ ನಿಮ್ಮವ ಕಾರ್ಯದರ್ಶಿ ನಾಡಹಬ್ಬ ಸಮಿತಿ. ನೆಕ್ಸ್ಟ್ ಪತ್ರ. ಕನ್ನಡ ಭಾಷಣಕಾರರು ದಿನಾಂಕ 2 ದಿನಗಳ ನಂತರ ನಾಡಹಬ್ಬ ಸಮಿತಿಗೆ ಕಾರ್ಯದರ್ಶಿಗಳಿಗೆ ನಿಮ್ಮ ಪತ್ರವು ಕೈ ಸೇರಿತು. ಅಯ್ಯೋ, ನೀವು ಮಾಡುತ್ತಿರುವ ಕನ್ನಡ ಮಾತೆಯ ಸೇವೆಯಲ್ಲಿ ನಾನೂ ಸಹಕರಿಸಿ ಸೇವೆ ಮಾಡಲು ಎಂದಾದರೂ ಆಗದು ಅಂದೇನೆಯೇ ನನ್ನ ಅಲ್ಪ ಸೇವೆಯನ್ನು ಸಲ್ಲಿಸಲು ಸದಾ ಸಿದ್ಧನಿದ್ದೇನೆ. ನಿಮ್ಮ ಅಪ್ಪಣೆಯನ್ನು ಮೀರಲು ಸಾಧ್ಯವೇ ಸ್ವಾಮಿ? ನನ್ನಿಂದ ನನ್ನ ಭಾಷಣವನ್ನು ಅಗತ್ಯವಾಗಿ ದಿನಾಂಕದಂದು ಏರ್ಪಡಿಸಿಬಿಡಿ. ಚಿಕ್ಕದೊಂದು ವ್ಯಾವಹಾರಿಕ ವಿಷಯ. ಇಂದಿನ ರೈಲ್ವೆ ಪ್ರವಾಸದ ತೊಂದರೆ ನಿಮಗೆ ತಿಳಿಯದೇ ಇಲ್ಲ. 2ನೇ ದರ್ಜೆ ಪ್ರವಾಸದಂತೂ ಸಾಧ್ಯವೇ ಇಲ್ಲ. ಅದಲ್ಲದೆ ನನ್ನಂತಹ ಪ್ರಸಿದ್ಧ ಪ್ರಖ್ಯಾತ ಪುರುಷನ ಸ್ಥಾನಮಾನಕ್ಕೆ ಗೌರವವೂ ಇಲ್ಲ ಅನ್ನಿ. ಕಾರಣ, ಕನಿಷ್ಠ ಪಕ್ಷ ನೀವು 1ನೇ ವರ್ಗದ ವೆಚ್ಚವನ್ನು ಭರಿಸಬಹುದಾದರೆ ಮಾತ್ರ ಬರಲು ಅನುಕೂಲ. ನಿಷ್ಠುರವಾಗಿ ತಿಳಿಸಿದ್ದೇನೆಂದು ಬೇರೆ ಏನೂ ತಿಳಿಯಬೇಡಿರಿ. ಇನ್ನೊಂದು ಚಿಕ್ಕ ಮಾತು. ನನ್ನ 3ನೆಯ ಮಗು. ಅವನಿಗೆ ರೈಲಿನಲ್ಲಿ ಅರ್ಧ ಚಾರ್ಜ್ ಮಾತ್ರ ನನ್ನನ್ನು ಅರಗಳಿಗೆಯೂ ಬಿಟ್ಟಿರಲರಿಯನು. ಅನಿವಾರ್ಯವಾಗಿ ಅವನನ್ನು ನನ್ನೊಟ್ಟಿಗೆ ಕರೆತರಬೇಕಾಗಿದೆ. ನಿಮಗೆ ಅದೇನು ಮಹಾ ವೆಚ್ಚ ಬಿಡಿ, ಅನ್ಯಥಾ ಭಾವಿಸಬೇಡಿ. ನಿಸ್ವಾರ್ಥ ಬುದ್ಧಿಯಿಂದ ಸೇವೆಗೈಯುವ. ಇನ್ನೊಂದು ಪತ್ರ. ಕರ್ನಾಟಕದಲ್ಲೊಂದೂರು, ದಿನಾಂಕ 3 ದಿನಗಳ ನಂತರ. ಮಹನೀಯರೇ, ಆಯಿತು. 1ನೇ ವರ್ಗದ ಪ್ರಯಾಣದ ಖರ್ಚನ್ನು ಮತ್ತು ನಿಮ್ಮ 3ನೆಯ ಮಗನ ಅರ್ಧ ಖರ್ಚನ್ನು ಭರಿಸಲು ನಮ್ಮ ಸಮಿತಿಯನ್ನು ಒಪ್ಪಿಸಿದ್ದೇನೆ. ನೀವು ಸೂಚಿಸಿದಂತೆ ದಿನಾಂಕದಂದು ನಿಮ್ಮ ಭಾಷಣ ಏರ್ಪಡಿಸುತ್ತಿದ್ದೇವೆ. ಅಂದ ಹಾಗೆ ನಿಮ್ಮ ಭಾಷಣ ವಿಷಯ ತಿಳಿಸಲೇ ಇಲ್ಲ. ದಯವಿಟ್ಟು ತಿಳಿಸುವಿರಾ? ಇಂತು ಬೇಡವಾ? ಕಾರ್ಯದರ್ಶಿ ನಾಡಹಬ್ಬ ಸಮಿತಿ. ನೆಕ್ಸ್ಟ್ ಪತ್ರ. ಕನ್ನಡ ಭಾಷಣಕಾರರು ಮತ್ತು ಕನ್ನಡ ಭಾಷಣಕಾರರು ದಿನಾಂಕ 2 ದಿನಗಳ ನಂತರ. ನಾಡಹಬ್ಬ ಸಮಿತಿಯ ಕಾರ್ಯದರ್ಶಿ ಗೆಳೆಯರೇ,
ಎಷ್ಟು ಮರೆವು ನೋಡಿ ನನಗೆ. ನನ್ನ ವಿಚಾರ ಹೇಳುವ ಬರದಲ್ಲಿ ವಿಷಯವನ್ನು ಮರೆತಿದ್ದೆ. ನಾನು ಮನೆಯಿಂದ ಟ್ಯಾಕ್ಸಿಯಲ್ಲಿ ಹೊರಟು ನಿಮ್ಮೂರಲ್ಲಿ ನೀವು ಏರ್ಪಡಿಸುವ ಬಿಡಾರ ಮುಟ್ಟುವವರೆಗೂ ಬರೀ ಚಿಲ್ಲರೆ ಖರ್ಚೇ ಹೇರಳವಾಗಿ ಬರುತ್ತೆ ಕಣ್ರಿ. ಕೂಲಿ ಅನ್ನಿ ಇನ್ನೊಂದು ಅನ್ನಿ. ಪ್ರವಾಸದಲ್ಲಿ ಹಣ್ಣು ಹಂಪಲಗಳನ್ನು ತಿನ್ನುವ ಅಭ್ಯಾಸ ಬೇರೆ. ಅದರ ಖರ್ಚಿನ ರೂಪಾಯಿಗಳನ್ನು ನನಗೆ ಕೊಡಬೇಕಾಗುತ್ತಲ್ಲ. ನಿಮ್ಮ ಅನುಕೂಲವನ್ನು ತಿಳಿಸಿಬಿಡಿ. ನಿರ್ದಾಕ್ಷಿಣ್ಯವಾಗಿ ಬರೆದಿದ್ದಕ್ಕೆ ಬೇಸರ ಪಡಬೇಡಿ. ಹೋ, ಅಂದ ಹಾಗೆ ನನ್ನ ಭಾಷಣ ವಿಷಯ ನಮ್ಮ ಆರ್ಥಿಕ ದುಸ್ಥಿತಿ. ಇನ್ನೊಂದು ಪತ್ರ. ಕರ್ನಾಟಕದಲ್ಲೊಂದೂರು, ದಿನಾಂಕ 3 ದಿನಗಳ ಅನಂತರ. ಮಹನೀಯರೇ, ತಾವು ದಯವಿಟ್ಟು ಹೊರಡಬೇಡಿ. ತಮ್ಮ ಭಾಷಣ ಕಾರ್ಯಕ್ರಮವನ್ನು ರದ್ದುಗೊಳಿಸಲಾಗಿದೆ. ಇದಕ್ಕೆ ಕಾರಣ ನಮ್ಮ ಆರ್ಥಿಕ ದುಸ್ಥಿತಿ. ತಮ್ಮ ಭಾಷಣಾಮೃತವನ್ನು ಸವಿಯುವ ಪುಣ್ಯವಿಲ್ಲದ ನಿರ್ಭಾಗ್ಯ ಕಾರ್ಯದರ್ಶಿ, ನಾಡಹಬ್ಬ ಸಮಿತಿ. ಇದು ಏನು ಅಂದರೆ, ನಿಮಗೆ ಈಗ ಫುಲ್ಲು ಓದಿದ್ಮೇಲೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಇದು ಪತ್ರಗಳು, ಆದರೆ ಒಂದು ಭಾಷಣಕಾರರನ್ನು ಕರೆಯುವಂಥದ್ದು. ಆದರೆ ಆ ಭಾಷಣ ಕಾರ್ಯದರ್ಶಿ ಏನು ಹೋಗುವಂತಹ ಚಾರ್ಜು, ಬರುವಂತಹ ಚಾರ್ಜು, ಹಣ್ಣು ಹಂಪಲುಗಳನ್ನು ಚಾರ್ಜು ಎಲ್ಲವನ್ನು ಎತ್ತಾಕ್ತಾನೆ. ಈ ರೀತಿಯಾಗಿ ಜನರ ಮೇಲೆ ಎತ್ತಾಕುವುದನ್ನು ಇಲ್ಲಿ ಪತ್ರದ ಮುಖಾಂತರ ನಮಗೆ ಬರೆದು ಹೇಳಿದ್ದಾರೆ. ನಿಮಗಿದು ಅರ್ಥ ಆಗಿದೆ ಅನ್ಕೋತೀನಿ. ಅರ್ಥ ಆಗಿದ್ದರೆ ಲೈಕ್ ಮಾಡಿ. ಇದೇ ಥರ ವೀಡಿಯೋಸ್ ಬೇಕಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಫಾರ್ ನೌ.